ಇದೀಗ ಲೋಕೇಶ್ವರ್ ಸರ್, ಇನ್ನೊಂದು ಕಡೆ ಈ ಸಂಜಯ್ ದತ್ ಅನ್ನೋ ವ್ಯಕ್ತಿ ಕೂಡ ಶಿಕ್ಷೆಗೆ ಒಳಗಾಗಿದ್ದಂಥ ವ್ಯಕ್ತಿ, ಇದೇ ದೇಶದಲ್ಲೇ ಶಿಕ್ಷೆಗೆ ಒಳಗಾಗಿದ್ದದ್ದು. ಸಂಜಯ್ ದತ್ ಜೈಲ್ ಒಳಗಡೆ ಇದ್ದ ದಿನಗಳಿಗೆ ಹೋಲಿಸ್ಕೊಂಡ್ರೆ ಜೈಲ್ ಆಚೆ ಇದ್ದಿದ್ದ ದಿನನೇ ಜಾಸ್ತಿ ಅಂತ ಕೆಲವರು ಹೇಳ್ತಾರೆ. ಇರಲಿ, ಕೆಲವು ನಂಬರ್ಗಳಲ್ಲಿ ಒಂದು 2-3 ಆ ಕಡೆ ಆಗಿರಲಿ ಈ ಕಡೆ ಆಗಿರಲಿ, ಪೆರೋಲ್ ಮೇಲೆ ಜಾಸ್ತಿ ಇದ್ದದ್ದು ಅಂತ ಹೇಳಿ. ಸಂಜಯ್ ದತ್ನ ಇದೇ ದೇಶದ ಜೈಲು ವ್ಯವಸ್ಥೆ ವಿಭಿನ್ನವಾಗಿ ಟ್ರೀಟ್ ಮಾಡಿಬಿಟ್ಟಿತ್ತ. ಕೇಳಿದಾಗೆಲ್ಲ ಪೆರೋಲ್, ವರ್ಷಗಟ್ಟಲೆ ಪೆರೋಲ್, ತಿಂಗಳಗಟ್ಟಲೆ ಪೆರೋಲ್, ಬರೋದು ಹೋಗೋದು ಇದೇ ಇತ್ತಲ್ಲ. ಇದಕ್ಕೇನು ಹೇಳ್ತೀರಿ ನೀವು? ಲೋಕೇಶ್ವರ್, ಸಂಜಯ್ ದತ್ತು ಜೈಲು ಒಳಗಡೆ ಇದ್ದಿದ್ದಕ್ಕಿಂತ ಆಚೆ ಇದ್ದಿದ್ದೇ ಜಾಸ್ತಿ ಅಂತ, ಪೆರೋಲ್ ಮೇಲೆ ಆಚೆ ಬರ್ತಾ ಇದ್ದದ್ದು, ಬೇರೆ ಬೇರೆ ಕಾರಣ ಕೊಡೋದು ಅಂತ ಹೇಳಿ. ರಮಕಾಂತ್, ಶುಡ್ ಐ ಆನ್ಸರ್ ಮೈ ಸರ್? ನೀವೇ ಸರ್, ನಿಮ್ಗೆ ಕೇಳಿದ್ ನಾನು ಲೋಕೇಶ್ವರ್ ಸರ್. ಹಾ, ಓಕೆ. ನೋಡಿ, ನಿಮ್ಗೆ ನಾನು ಹೇಳ್ದೆ, ಜೈಲು ಒಂದು ನಮ್ಮ ಸಿಸ್ಟಮ್ ಅಲ್ಲಿ ಪ್ಯುನಿಟಿವ್ ಸಿಸ್ಟಮ್ ಇಲ್ಲ, ನಮ್ಮಲ್ಲಿ ರಿಫಾರ್ಮೇಶನ್ ಸಿಸ್ಟಮ್ ಅಂತ. ಹಾಗಾಗಿ ಪೆರೋಲ್ ಒಂದು ರೀಸನ್ ಜೈಲಿನ ಪ್ರೆಷರ್ ಅನ್ನ ಕಡಿಮೆ ಮಾಡ್ಕೊಳೋದಕ್ಕೆ. ನಿಮ್ಗೆ ಗೊತ್ತಿರ್ಲಿ, ಪೆರೋಲ್ ಆಲ್ಸೋ ಒನ್ ಆಫ್ ದಿ ರೀಸನ್. ಜೈಲಲ್ಲಿ ಇವತ್ತಿನ ಒತ್ತಡನ ಕಡಿಮೆ ಮಾಡೋದಕ್ಕೆ ಕೋರ್ಟ್ಗಳು ಬಳಸ್ಕೊಂತಿರೋ ಒಂದು ವ್ಯವಸ್ಥೆ. ಜೈಲಲ್ಲಿ ಇರೋದಕ್ಕಿಂತ ಜಾಸ್ತಿ ಕೆಪಾಸಿಟಿ ವರ್ಗಾನು ಆಗಿದೆ. ಹಾಗಾಗಿ ಒಳ್ಳೆ ಸುಧಾರಣೆ ಆಗಿ ಅವ್ರ ಸ್ವಂತ ಏನೋ ಸಮಸ್ಯೆಗಳಿಗೆ ಆಚೆ ಹೋಗಿ ಮತ್ತೆ ಬರೋದಕ್ಕೆ ಅವಕಾಶ ಆದ್ರೆ ಹೋಗಿ ಬರ್ಲಿ ಅಂತ ಹೇಳಿ ಅವಕಾಶಗಳನ್ನ ರಿಪಿಟೇಷನ್ ಅಲ್ಲಿ ಕೊಟ್ಟಿದ್ದಾರೆ. ನಾಟ್ ಓನ್ಲಿ ಫಾರ್ ಸುನಿಲ್ ದತ್, ಈ ತರದ ಬೇಕಾದಷ್ಟು ಕೇಸಸ್ ಅಲ್ಲಿ ಮರ್ಡರ್ ಕೇಸಸ್ ಅಲ್ಲೂ ಪೆರೋಲು ತಗೊಂಡು ಹೋಗಿ ಬಂದಿರೋದು ಬಂದು ಹೋಗಿದ್ದಾರೆ. ಬೇಕಾದಷ್ಟು ಎಕ್ಸಾಂಪಲ್ಸ್ ಇದೆ. ಅದು ಏನು ತಪ್ಪಂತ ಏನಿಲ್ಲ. ಅದು ನಾಳೆ ಪೆರೋಲ್ ಯಾವಾಗ ಆಗೋದು ಕನ್ವಿಕ್ಷನ್ ಆದವ್ರಿಗೆ, ಇವ್ರಿಗೆಲ್ಲ ವಿಚಾರಣಾಧಿಕಾರಿಗಳ ಕೈದಿಗಳಿಗೆಲ್ಲ ಅದು ಕನ್ವಿಕ್ಷನ್ ಆಗಿರೋರಿಗೆ ಮಾತ್ರ. ನೋಡಿ, ಈಗ ನಿಮ್ಗೆ ಅಲ್ಲ, ನಾನು ಸರ್ ಅದು ಗೊತ್ತಿಲ್ಲ ಸರ್, ಶಿಕ್ಷೆ ಆಗಿರತಕ್ಕಂತ ಸಂಜಯ್ ದತ್ ಕೇಳಿದೆ ಸರ್ ನಾನು. ಅಂದ್ರೆ ಸಂಜಯ್ ದತ್ಗೆ ಅಷ್ಟೊಂದು ಅನುಕೂಲ ಹೆಂಗ್ ಮಾಡ್ಕೊಡ್ತೀವಿ ವ್ಯವಸ್ಥೆ ಅಂತ ನನ್ನ ಪಾಯಿಂಟ್ ಇದ್ದಿದ್ದು ಅಷ್ಟೇನೆ. ಇಲ್ಲಿ ದರ್ಶನ್ ವಿಚಾರಣಾಧೀನ, ಸಂಜಯ್ ದತ್ ಶಿಕ್ಷೆ ಕೊಟ್ಟಿದ್ದಂತ ಕೈದಿನೇ ಏನಿಲ್ಲ. ರೀಸನ್ ಅವತ್ತು ಏನ್ ಕೊಟ್ಟಿದ್ದಾನ, ತಂದೆ ಸತ್ತಾಗ, ಮತ್ತೊಂದ್ ಸತ್ತಾಗ, ಇನ್ನೊಂದ್ ಸತ್ತಾಗ, ಅದು ಇದು ಅಂತ ಬಂದಿರೋದ್ ಬಿಟ್ರೆ ಬೇರೆ ಸುಮ್ನೆ ಆಚೆ ಹೋಗಿ ಟೂರ್ ಮಾಡ್ಕೊಂಡ್ ಬರ್ತೀನಿ ಅಂತವ್ರಿಗೆಲ್ಲ ಕೊಟ್ಟಿರಲ್ಲ ಕೋರ್ಟು. ರಮಾಕಾಂತ್ ಅವ್ರೆ, ನಾನೆಲ್ಲ ಒಂದು ಪಿಕ್ಚರ್ ನೋಡ್ಕೊಂಡ್ ಬರಕ್ ಒಂದು ವಾರ ಬೇಕು ಅಂತ ಹೋಗಿರೋರಿಗೆ ಕೊಟ್ಟಿಲ್ಲ ಪೆರೋಲು. ಅವ್ರ ರೀಸನ್ ಎಕ್ಸ್ಪ್ಲೈನ್ ಆಗಿರುತ್ತೆ, ಅದ್ರ ಮೇಲೆ ಕೊಟ್ಟಿರ್ತಾರೆ. ನೋಡಿ ಸರ್, ಪರಪ್ಪನಗ್ರಹಾರ ಜೈಲ್ ನೋಡಿದಾಗ ಲೋಕೇಶ್ವರ್ ಸರ್, 40 ಎಕರೆ ವಿಸ್ತೀರ್ಣದ ಜೈಲು, ಸ್ವಲ್ಪ ಕೆಪಾಸಿಟಿಗಿಂತ ಜಾಸ್ತಿ ಜನ ಖೈದಿಗಳಿದ್ದಾರೆ. ಆದರೆ ದೇಶದ ಅತ್ಯಂತ ಶುಚಿಯಾಗಿರ್ತಕ್ಕಂಥ ಜೈಲು, ಒಳ್ಳೆ ಆಹಾರ ಕೊಡೋ ವಿಚಾರದಲ್ಲಿ ಇಡೀ ದೇಶದಲ್ಲಿಯೇ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥ ಜೈಲು. ವೇರಾಸ್ ಅಂಡಮಾನ್ ಬಿಟ್ಬಿಟ್ರೆ ತುಂಬಾ ಕೆಟ್ಟ ವ್ಯವಸ್ಥೆ ಇರತಕ್ಕಂಥ ಜೈಲು ಅಂತ ಕುಖ್ಯಾತಿ ಪಡ್ಕೊಂಡಿರೋದು ಬಳ್ಳಾರಿ ಜೈಲು. ಕೆಟ್ಟ ವ್ಯವಸ್ಥೆ ಬಳ್ಳಾರಿ ಜೈಲು ಅಂತ. ಇದಕ್ಕೆ ಹೆದರ್ತಿರೋದಾ ಇಲ್ಲಿ ಖೈದಿಗಳು ಬಳ್ಳಾರಿಗೆ ನಾನು ಹೋಗಲ್ಲ ಅಂತ? ಇಲ್ಲ ನೋಡಿ, ತಪ್ಪು ಅಭಿಪ್ರಾಯ ಇದು. ಬಳ್ಳಾರಿ ಜೈಲಲ್ಲಿ ಏನ್ ಊಟ ಹಾಕಲ್ಲ, ಚಾಪೆ ಕೊಡಲ್ಲ, ತಲ್ದಿಂಪ್ ಕೊಡಲ್ಲ, ನೀರ್ ಕೊಡಲ್ಲ ಅಂತ ಅಲ್ಲ. ಅಲ್ಲಿ ಫಸ್ಟ್ ಒಂದು ಇಕ್ಕಟ್ಟಾದ ಪ್ರದೇಶ, ಬಿಳಿ ಕಲ್ಲು, ಸ್ವಲ್ಪ ತುಂಬಾ ಹೀಟ್ ಅಲ್ಲಿ, ಬಿಸಿ. ಅವತ್ತಿನ ಕಾಲದಲ್ಲಿ ಬೇರೆ ಕಡೆ ಕಾಯಿಲೆ ಬಂದ್ರೆ ಇಲ್ಲಿಗೆ ವರ್ಗಾವಣೆ ಮಾಡಕ್ಕೆ ಅಂತ ಮಾಡಿ ಜೈಲು ಅಂತ ಹೇಳ್ತಾರಪ್ಪ ಬಳ್ಳಾರಿ ಬಗ್ಗೆ. ನಾನು ಅದೇ ಹೇಳ್ತಾ ಇರೋದು, ಅಲ್ಲಿ ಎದುರ್ಕೊಳ್ಳೋದು ಮೊದಲನೇದಾಗಿ ವೆದರ್ಗೆ, ಮತ್ತೆ ಅದು ಓಲ್ಡ್ ಜೈಲು. ಏನ್ ಈ ಮಾಡರ್ನ್ ಜೈಲ್ಸ್ ಅಲ್ಲಿ ಫೆಸಿಲಿಟೀಸ್ ನ ಕ್ರಿಯೇಟ್ ಮಾಡಿದ್ದಾರೆ, ಆ ತರದ ಫೆಸಿಲಿಟಿಗಳು ಅಲ್ಲಿ ಇನ್ನೂ ಆಗಿಲ್ಲ ಅನ್ನೋದು ಒಂದ್ ಪ್ರಶ್ನೆ. ಅರ್ಥ ಆಯ್ತಾ? ವೆದರ್ ಮಾಡರ್ನೈಸ್ ಆಗಿರೋ ಬಿಲ್ಡಿಂಗ್ ಇಲ್ಲ ಅಲ್ಲಿ, ಓಲ್ಡ್ ಬಿಲ್ಡಿಂಗ್ ಗಳೇ ಯೂಸ್ ಆಗಿದೆ. ಈಗ ಸ್ವಲ್ಪ ಮಾಡಿದ್ದಾರೆ, ಹೊಸ ಬಿಲ್ಡಿಂಗ್ಸ್ ಅದರಲ್ಲೂ ಮಾಡಿದ್ದಾರೆ. ಈ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಅನ್ನ ಕೊಡ್ಲೇಬೇಕು, ಅವ್ರಿಗೆ ಸೇಫ್ಟಿ ಕೊಡ್ಬೇಕು ಅನ್ನೋದಾಗ ಸ್ವಲ್ಪ ಸಪರೇಟ್ ಸೆಲ್ಸ್ ಗಳಿದೆ. ಆ ಸೆಲ್ಸ್ ಗಳು ಹಳೆಯದು. ಅಲ್ಲಿ ಗಾಳಿ ಬೆಳಕು ಈಗ ಏನ್ ಕೊಡ್ತಾ ಇರೋ ಮಾಡರ್ನೈಸ್ಡ್ ಪ್ರಿಸನ್ಸ್ ಅಲ್ಲಿ ಏನಿದೆ ಅದು ಇಲ್ಲ ಅಲ್ಲಿ. ಅದು ಬಿಟ್ಟು ಬೇರೆ ಎಲ್ಲಾ ವಿಚಾರಗಳು ಏನು ಇಲ್ಲ. ಸಾಮಾನ್ಯವಾಗಿ ಎಲ್ಲಾರು ಅಲ್ಲಿದ್ದಾರೆ. ಇವ್ರಿಗಿಂತ ವಯಸ್ಸಾದವರು, ಕಾಯಿಲೆ ಕಸಾಲೆ ಇರೋರು ಬಳ್ಳಾರಿ ಜೈಲಲ್ಲಿ ಇದ್ದಾರೆ. ಅದೇನು ವಿಶೇಷ ಅಲ್ಲ. ಬಳ್ಳಾರಿ ಜೈಲ್ಗೆ ಹಾಕ್ಸ್ಕೊಂಡು ಹೋಗೋರು ಇದಾರೆ ಬೇಕಾದಷ್ಟು ಜನ. ಇವ್ರಿಗೆ ಏನಾಗಿದೆ, ಬೆಂಗಳೂರ್ದು ಗಾಳಿ ಬೆಳಕು, ಇಲ್ಲಿ ವೆದರ್ದು ಒಂದು ಫೇವರಿಸಮ್ ಏನಿದೆ ಅಲ್ಲಿಲ್ಲ. ಅಲ್ಲಿ ಅದು ಒಂದು ಮೇಜರ್ ರೀಸನ್ ಅಲ್ಲಿ.
ಫೈನ್ ಫೈನ್ ಆ ಮಾತಾಡ್ತೀನಿ. ತರ ವೆದರ್ ಅಲ್ಲಿ ನಿಮ್ಗೆ ಫ್ಯಾನು ಮತ್ತೊಂದು ಬೇಕು, ಅಲ್ಲಿ ಸಿಕ್ಕಲ್ಲ. ಓಕೆ ಇಲ್ಲಿಂದ ಇದೇ ಗಾಳಿ ಬೆಳಕಲ್ಲಿ ತಣ್ಣಗಿರ್ಬೋದು ಅಂತ ಒಂದು ಯೋಚನೆ ಇರುತ್ತೆ. ಓಕೆ ಫೈನ್. ದಿಲೀಪ್ ಕುಮಾರ್ ಜಾಯ್ನ್ ಆಗಿದ್ದಾರೆ. ಸೆಲೆಬ್ರಿಟಿ ಮೇಲೆ ಸುಖವಾಗಿದ್ದವ್ರಲ್ವಾ, ಹಂಗಾಗಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಷ್ಟೇ. ಫೈನ್ ಫೈನ್. ದಿಲೀಪ್ ಕುಮಾರ್ IAS ಅವರು ನಮ್ಮ ಜಾಯ್ನ್ ಆಗಿದ್ದಾರೆ, ಹೈಕೋರ್ಟ್ನ ವಕೀಲರು. ದಿಲೀಪ್ ಕುಮಾರ್ ಅವರೇ, ಇವತ್ತು ದರ್ಶನ್ ಮಾಡ್ತಿರ್ತಕ್ಕಂಥ ವಾದ ತೀರಾ ಕೆಟ್ಟದಾಗ ನಡೆಸ್ಕೊಳ್ತಾ ಇದ್ದಾರೆ. ಈ ಒಂದು ಜೈಲಲ್ಲಿ ಪರಪ್ಪನಗ್ರಹಾರದಲ್ಲಿ ದರ್ಶನ್ ಅವ್ರನ್ನ ತುಂಬ ಕೆಟ್ಟದಾಗ ನಡೆಸ್ಕೊಳ್ತಾ ಇದ್ದಾರೆ. ಒಬ್ಬ ವಿಚಾರಣಾಧೀನ ಖೈದಿಗೆ ಕೊಡಬೇಕಾಗಿರ್ತಕ್ಕಂಥ ಮಿನಿಮಮ್ ಫೆಸಿಲಿಟಿ, ಜೈಲ್ ಮ್ಯಾನ್ಯುಯಲ್ ರೆಫರ್ ಮಾಡುವಂಥ ಫೆಸಿಲಿಟಿ ನಿರಾಕರಿಸಲಾಗಿದೆ ಅಂತ. ಅಂದರೆ ಈ ರೀತಿ ಈಗ ಒಂದು ಕಡೆ ರಾಜಾತಿಥ್ಯ, ಇನ್ನೊಂದು ಕಡೆ ಊಟ ಅಂತಂದು ಎಸಿತಾರೆ ಅಂತ ಹೇಳಿ, ಎರಡು ಎಕ್ಸ್ಟ್ರೀಮಿಟಿ ಇದು. ಯಾವ ಜೈಲಲ್ಲಿ ರಾಜಾತಿಥ್ಯ ಪಡ್ಕೊಂಡಿದ್ರು ಅಂತ ಅಧಿಕಾರಿಗಳು ಸಸ್ಪೆಂಡ್ ಆದರೂ ಅದೇ ಜೈಲ್ ಮೇಲೆ ದರ್ಶನ್ ಕಡೆ ವಕೀಲರು ಮಾತಾಡ್ತಿರೋದು ಊಟನ ಎಸಿತಾ ಇದ್ದಾರೆ ಇಲ್ಲಿ ಅಂತ. ಎಕ್ಸ್ಟ್ರೀಮಿಟಿ ಅಂತ. ಸೊ ಅದಕ್ಕೆ ಅವರು ಈ ತರ ಹೇಳ್ತಾ ಇದಾರಲ್ಲ, ಫಸ್ಟ್ ಏನೋ ಒಂದು ಊಟ ಕೊಡ್ತಾ ಇಲ್ಲ ಅಥವಾ ಸರಿಯಾಗಿ ಕೊಡ್ತಾ ಇಲ್ಲ ಅಥವಾ ಸರಿಯಾಗಿ ಟ್ರೀಟ್ಮೆಂಟ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು, ಸೊ ಅದಕ್ಕೆ ಕೆಲವೊಂದು ಬೇಸಿಕ್ ಇವಾಗ ಕೋರ್ಟ್ ಏನ್ ಡೈರೆಕ್ಷನ್ ಕೊಡ್ಬೋದು, ಅವರಿಗೆ ನಮ್ಮ ಜೈಲ್ ಮ್ಯಾನ್ಯಲ್ ಪ್ರಕಾರ ಏನೇನ್ ಕೊಡ್ಬೇಕು ಅದನ್ನ ನೀವು ಒದಗಿಸಿ ಅಂತ ಹೇಳ್ಬಿಟ್ಟು ಒಂದು ಡೈರೆಕ್ಷನ್ ಕೊಡ್ಬೋದು. ನಿಮ್ಗೆ ಯಾರು ಹುಷಾರಿಲ್ಲ ಅಂತ ಹೇಳಿದ್ರೆ ನಿಮಗೆ ಅಲ್ಲೇ ತಪಾಸಣೆ ಮಾಡಿ ಅಂತ ಹೇಳ್ಬೋದು. ನಿಮ್ಗೆ ದಿಂಬು ಚಾಪೆ ಬೇಕು ಅಂತ ಹೇಳಿದ್ರೆ ಆಯ್ತಪ್ಪ ದಿಂಬು ಚಾಪೆಗೆ ಅವಕಾಶ ಕೊಡಿ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಸೊ ನಿನಗೆ ಬೇಸಿಕ್ ಒಬ್ಬ ಜೈಲಲ್ಲಿ ಅಪರಾಧಿ ಏನಿರ್ತಾನೆ ಅದನ್ನ ಬೇರೆ ಎಲ್ಲಾ ಯಾರ್ಯಾರು ಅಪರಾಧಿ ಜೈಲಲ್ಲಿ ಇದ್ದಾರೆ ಅವರಿಗೆ ಏನು ಕೊಡ್ತಾ ಇದಾರೋ ಅದೇ ರೀತಿ ಸೌಕರ್ಯವನ್ನ ನಮಗೂ ಕೊಡಿ ಅಂತ ಹೇಳ್ಬಿಟ್ಟು ಕೇಳೋ ಒಂದು ಇರುತ್ತೆ. ಆದ್ರೆ ಈ ಅಪವಾದ ಏನ್ ಮಾಡ್ತಿದಾರಲ್ವಾ, ನಮಗೆ ಊಟನ ಸರಿಯಾಗಿ ಕೊಡ್ತಾ ಇಲ್ಲ. ಸೊ ನೀವು ನೋಡಿರ್ಬೋದು, ಲಾಸ್ಟ್ ಟೈಮು ಕೂಡ ಇದೇ ರೀತಿ ಅರ್ಜಿಗಳನ್ನ ಸಲ್ಲಿಸಿದ್ರು ಕೋರ್ಟ್ ಅಲ್ಲಿ. ನಮಗೆ ದಿಂಬು ಬೇಕು ಅಂತ ಹೇಳಿದ್ರು, ನಮಗೆ ಹಾಸಿಗೆ ಬೇಕು ಮೆತ್ತನದು ಅಂತ ಹೇಳಿದ್ರು, ಅದಕ್ಕೂ ಆರ್ಡರ್ ಮಾಡಿಸ್ಕೊಂಡಿದ್ರು. ಆಯ್ತಾ, ಅದೆಲ್ಲ ಆದ್ಮೇಲೆ ಆಮೇಲೆ ಬೇರೆ ಬೇರೆ ಸವಲತ್ತಿನ ಬೇಕು, ಮತ್ತೆ ಮೆಡಿಕಲ್ಗೆ ನಾವು ಹೊರಗಡೆ ಹೋಗ್ಬೇಕು ಅಂತೆಲ್ಲ ಕೇಳಿದ್ರು. ಸೊ ಹೀಗೆಲ್ಲ ಆದ್ಮೇಲೆ ಪಡ್ಕೊಂಡ್ರು. ಆಮೇಲೆ ರಾಜಾತೀತ್ಯ ಕೂಡ ಬಂತು. ಅದಾದ್ಮೇಲೆ ಅವ್ರು ಕೂಡ ಅಫಿಷಿಯಲ್ಸ್ ಸಸ್ಪೆಂಡ್ ಎಲ್ಲ ಆಯ್ದ್ರು, ಹೊರಗಡೆ ಎಲ್ಲ ಬಂತು. ಸೊ ಈ ಒಬ್ಬ ವ್ಯಕ್ತಿಗೆ ದರ್ ಇಸ್ ನೋ ಲಿಮಿಟ್. ನೀವು ಬಳ್ಳಾರಿ ಕಳಿಸ್ತೀನಿ ಅಂದ್ರೆ ಬಳ್ಳಾರಿ ಕಳ್ಸೋದ್ ಬೇಡ ಅಂತ ಹೇಳ್ತಾರೆ, ನನಗೆ ಇಲ್ಲೇ ಇರ್ಲಿ ಅಂತಾರೆ. ಇವ್ರು ಹೇಳ್ದಾಗೆ ನನಗೆ ಇಲ್ಲಿ ಸೌಕರ್ಯ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ಅಂದ್ರೆ ಒಂದು ಹವಾಮಾನ ಇರ್ಬೋದು, ಆಮೇಲೆ ಬೇರೆ ರೀತಿ ಅಂದ್ರೆ ಮಾಡರ್ನ್ ಬಿಲ್ಡಿಂಗ್ ಇರ್ಬೋದು. ಸೊ ಇದೆಲ್ಲ ನೋಡ್ಕೊಂಡು ನನಗೆ ಇಲ್ಲಿನೇ ಬೇಕು ಅಂತ ಹೇಳ್ಬಿಟ್ಟು ಕೇಳೋದು ಸಾಮಾನ್ಯ. ಸೊ ಆದ್ರೆ ಇದು ಎಲ್ಲಾ ಪ್ರತಿಯೊಬ್ಬ ಜೈಲಲ್ಲಿ ಇರ್ತಕ್ಕಂತ ಅಪರಾಧಿಯ ಹಕ್ಕ. ನೀವೇ ಏನಕ್ಕೆ ಸ್ಪೆಷಲ್ ಪ್ರಿವಿಲೇಜ್ ಕೇಳ್ಬೇಕು? ನಿಮಗೆ ಏನಕ್ಕೆ ಕೊಡ್ಬೇಕು? ಹಾಗಾದ್ರೆ ಬೇರೆ ಯಾರು ಕೂಡ ಆತರ ಇಲ್ವಾ? ಬೇರೆ ಎಲ್ರಿಗೂ ಅದೇ ರೀತಿ ಎಸಿತಾ ಇದ್ದಾರಾ? ಸೊ ಇಫ್ ಏನಾದ್ರು ನಿಮಗೆ ಈ ತರ ನಡ್ಕೋತಾ ಇದಾರ ಅಂತಂದ್ರೆ ಅಲ್ಲೊಂದು ಉದ್ದೇಶ ಇರಬೇಕು. ಸೊ ಹಾಗಾಗಿ ನೀವು ಉದ್ದೇಶ ಹೇಳ್ದಲೆ ನಿಮ್ಗೆ ಬೇಸಿಕ್ ಒಂದು ಅಲಿಗೇಷನ್ ಮಾಡಿ ನನಗೆ ಸರಿಯಾಗಿ ಊಟ ಕೊಡ್ತಾ ಇಲ್ಲ, ನನಗೆ ಸರಿಯಾಗಿ ಚಾಪೆ ಕೊಡ್ತಾ ಇಲ್ಲ, ದಿಂಬ್ ಕೊಡ್ತಾ ಇಲ್ಲ, ಅಥವಾ ಜೈಲ್ ಮ್ಯಾನ್ಯಲ್ ಪ್ರಕಾರ ಏನೇನ್ ಕೊಡ್ಬೇಕು ಅದನ್ನ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗತ್ತೆ.